ನಮಸ್ಕಾರ. ನೋಡಿ, ಇಲ್ಲಿ ನಮ್ಮ ಮೇಡಮ್ಮು ಪಾಪ ಸೈಕಲ್ ಹೊಡೆದಿಲ್ಲ, ಡೈರೆಕ್ಟಾಗಿ ಗಾಡಿ ಕಲಿಬೇಕು ಅಂತ ಆಸೆ ಪಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಗಾಡಿ ಮೇಲೆ ಸೈಕಲ್ ಓಡಿಸ್ತಾ ಇದ್ದೀವಿ. ಮ್ಯಾಮ್ ಹೆದರ್ಕೊಂಬೇಡಿ, ಗಾಬರಿ ಹಾಕಬೇಡಿ, ಹಾಗೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ನೀವು ಸೈಕಲಲ್ಲಿ ಪೆಡ್ಲ್ ಮಾಡ್ತಾಯಿದ್ರಿ, ಇಲ್ಲಿ ವಾಕ್ ಮಾಡ್ತಾ ಹಾಗೇ ಹೋಗಿ. ನಿಮ್ಗೆ ಯಾವಾಗ ನಾನು ಬೀಳ್ತೀನಿ ಅಂತ ಅನಿಸುತ್ತೋ ಆವಾಗ 2 ಕಾಲನ್ನು ಕೆಳಗೆ ಬಿಟ್ಟು ಬ್ರೇಕ್ ಮಾಡಿ. ಫಸ್ಟ್ ಸ್ಟೆಪ್ಪು ಹೀಗೆ ನಿಧಾನಕ್ಕೆ ಒಂದು ಕಾಲು ಮೇಲಿಟ್ಟು ಒಂದು ಕಾಲು ಕೆಳಗೆ ಬಿಟ್ಟು ಗಾಡಿನ ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಕಾಲನ್ನ ಕೆಳಗೆ ಬಿಟ್ಟು ಬ್ರೇಕ್ ಹಾಕೋದು ಕಲೀರಿ. ತಕ್ಷಣಕ್ಕೆ ಎಡಗಾಲನ್ನು ತೆಗಿಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇನ್ನೂ ಬ್ಯಾಲೆನ್ಸ್ ಬರ್ತಾಯಿಲ್ಲ ಅಲ್ವಾ, ಬಿದ್ದುಬಿಡ್ತೀರ. ನಾಳೆ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿ 2 ಕಾಲು ಎತ್ತೋದಕ್ಕೆ ಪ್ರಯತ್ನ ಪಡೋಣ. ಹಾಗೆ ಒಂದೊಂದೇ ಹೆಜ್ಜೆ ಹಾಗೆ ಹೋಗ್ತಾ ಇರಿ. ಮುಂದೆ ನೋಡಬೇಕು, ಹಿಂದೆ ತಿರುಗಿ ಯಾವುದೇ ಕಾರಣಕ್ಕೂ ನೋಡಬಾರ್ದು, ರೋಡಷ್ಟೇ ನೋಡಬೇಕು. ನನ್ನ ಮಾತು ಕೇಳಿಸ್ಕೊಂಡು ಹಿಂದೆ ಎಲ್ಲ ತಿರುಗಬಾರ್ದು. ನಿಮ್ಮದೇನಿದ್ರು ಮುಂದೆ ನೋಡ್ಕೊಂಡು ಹಾಗೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಹೋಗ್ತಾ ಇರಬೇಕು. ಗುಡ್. ಹಾಗೆ ಯಾವಾಗ ನಿಮಗೆ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೋ ಇಮಿಡಿಯೇಟಾಗಿ ಏನು ಮಾಡಬೇಕು, ಕಾಲನ್ನು ಕೆಳಗೆ ಬಿಟ್ಟು 2 ಕಾಲನ್ನು ಕೆಳಗೆ ಬಿಟ್ಟು ಬ್ರೇಕ್ ಹಾಕಬೇಕು. ನೋಡಿ, ಸೆಕೆಂಡೇ ಆರಾಮಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬ್ಯಾಲೆನ್ಸ್ ಬಂದುಬಿಡುತ್ತೆ, ಇವತ್ತು ಪ್ರಯತ್ನ ಪಡ್ತಾಯಿದ್ದಾರೆ. ಹಾಗೆ ನಿಧಾನಕ್ಕೆ ಹೋಗ್ತಾ ಇರಿ. ಎದುರ್ಕೊಂಬೇಡಿ. ಭಯ ಆದರೆ 2 ಕಾಲು ಕೆಳಗೆ ಬಿಡಿ, ಬ್ರೇಕ್ ಹಾಕಿ. ಹಾಗೆ ಅಷ್ಟೇ, ಬಂತು ಅಷ್ಟೇ. ನೋಡಿ, ಹಾಗೆ ಹೋಗ್ತಾ ಇರಿ. ಅಷ್ಟೇ ಬಂತು ಬ್ಯಾಲೆನ್ಸ್. ಥರ್ಡ್ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನೋಡಿ. ಇವತ್ತು ಮ್ಯಾಮ್ ಆ ಕಡೆಯಿಂದ ಬರ್ತಾ ನೀವು ಆಕ್ಸಿಲೇಟ್ರ್ ಕೊಟ್ಕೊಂಡು ಬರಬೇಕು ಆರಾಮಾಗಿ. ಇವಾಗ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಹಾಗೆ ಆ ಕಡೆಯಿಂದನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಿಧಾನಕ್ಕೆ ಬನ್ನಿ. ಎಲ್ಲಿ ಭಯ ಆಗುತ್ತೆ ಅಲ್ಲಿ ಗೊತ್ತಲ್ಲ, 2 ಕಾಲು ಕೆಳಗೆ ಬಿಡಿ, ನಿಲ್ಲಿಸ್ಕೊಳ್ಳಿ. ಈಗ ನಿಲ್ಲಿಸಿದ್ದೀರಲ್ಲ ಅದೇ ಥರ. ಈಗ ಹಾಗೆ ಮುಂದೆ ಹೋಗಿ, ಹೆದರ್ಕೊಂಬೇಡಿ, ಹೋಗಿ ಪುಷ್ ಮಾಡಿ. ಒಂದು ಸಲ ಪುಷ್ ಮಾಡಿದ್ರೆ ಗಾಡಿ ತಾನಾಗೆ ಮುಂದೆ ಹೋಗುತ್ತೆ. ಕಾಲು ಮೇಲೆ ಇಟ್ಕೊಂಡು ಹೋಗ್ತಾ ಇರಿ. ಹಾಗೆ ಹೋಗಿ ನೋಡಿ, ಈಗ ಆ ಕಡೆಯಿಂದ ಅವರೇ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಅಷ್ಟೇ, ಗಾಡಿ ಕಲ್ತರು ಮೇಡಮ್ಮು. 3 ಡೇಸ್ಗೆ ಆರಾಮಾಗಿ ಬರ್ತಿದೆ ನೋಡಿ. 4th ಡೇ ಆರಾಮಾಗಿ ಅವರು ಒಬ್ಬರೇ ಬರ್ತಿದ್ದಾರೆ. ನಾನು ಆರಾಮಾಗಿ ಸೈಡಲ್ಲಿ ನಿಂತಿದ್ದೀನಿ ಗಾಡಿ ಕೊಟ್ಟು. ಒಬ್ಬರೇ ಆರಾಮಾಗಿ ಓಡಿಸ್ಕೊಂಡು ಬರ್ತಿದ್ದಾರೆ. ಫಸ್ಟು ಗಾಡಿನ ತೂಕಿ ಬ್ಯಾಲೆನ್ಸ್ ಕಲ್ತ್ಕೊಂಡು ನಂತರ ಎಕ್ಸ್ಲೇಟ್ರ್ ಕೊಡೋಕ್ಕೆ ನೀವು ಶುರು ಮಾಡಿದ್ರೆ ಯಾರ ಸಪೋರ್ಟು ಇಲ್ಲದೇ ಹೀಗೆ ಆರಾಮಾಗಿ ಗಾಡಿ ಓಡಿಸ್ಬೋದು. ಏಕ್ದಮ್ ಎಕ್ಸ್ಲೇಟ್ರ್ ಕೊಡ್ತೀವಿ, ಎಕ್ಸ್ಲೇಟ್ರ್ ಕೊಟ್ಕೊಂಡೇ ಬ್ಯಾಲೆನ್ಸ್ ಕಲಿತೀವಿ ಅನ್ನೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟೊಂದು ಸಲ ಬೀಳೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಫಸ್ಟು ಬ್ಯಾಲೆನ್ಸ್ ಕಲ್ತ್ಕೊಳ್ಳಿ. ಬ್ಯಾಲೆನ್ಸ್ ಅಂದರೆ ಏನು, ಅದು ಹೇಗೆ ಮಾಡ್ಕೊಬೇಕು, ಅದರ ನಾಲೆಡ್ಜ್ ನಿಮಗೆ ಬಂದರೆ ನೋಡಿ. ನಾನು ಆರಾಮಾಗಿ ಒಂದು ಕಡೆ ನಿಂತಿದ್ದೀನಿ, ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದೇ ಥರ ನೀವು ಓಡಿಸ್ಬೋದು. ಬ್ಯಾಲೆನ್ಸ್ ಫಸ್ಟ್ ಕಲ್ತ್ಕೊಳ್ಳಿ. ಬ್ಯಾಲೆನ್ಸ್ ಕಲಿಯೋದು ಸಖತ್ ಈಸಿ. ಆಮೇಲೆ 2 ವೀಲರು ನಿಮಗೆ ಸ್ಟಾರ್ಟಿಂಗ್ 1 or 2 ಡೇಸ್ ಕಷ್ಟ ಅನಿಸ್ಬೋದು ಅಷ್ಟೇ. ಆಮೇಲೆ ಸಖತ್ ಈಸಿ, ಡ್ರೈವಿಂಗ್ ಫುಲ್ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಯಾರಾದರೂ ಕಲಿಯೋರಿದ್ದರೆ ನಿಮ್ಮ ಕಡೆ ನಮ್ಮ ಚಾನಲ್ನ ರೆಫರ್ ಮಾಡಿ. ಥ್ಯಾಂಕ್ ಯು. ಬಾಯ್.